ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್ ನೋಡ್ರಿ, ಇವಾಗ ಒಂದು ಮಿನಿ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ರಾತ್ರಿ ಊಟಕ್ಕೆ ಎಗ್ ರೈಸ್ ಮಾಡಿದ್ದೆ. ಎಗ್ ರೈಸ್ ಅಂತೂ ಸೂಪರಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು ಎಗ್ ರೈಸು ರಾತ್ರಿ ಊಟಕ್ಕೆ. ಈಗ ನೋಡ್ರಿ, ಎಲ್ಲರೂ ಕೂತ್ಕೊಂಡು ಊಟ ಮಾಡಕತ್ತೀವಿ. ನನ್ನ ಮಕ್ಕಳು ಗಂಡ ಎಲ್ಲರೂ ಸೇರಿಬಿಟ್ಟು ಊಟ ಮಾಡ್ತಾಯಿದ್ವಿ. ರಾತ್ರಿ ಅಷ್ಟೆಲ್ಲ ಆಯಿತು. ಮತ್ತು ಬೆಳಿಗ್ಗೆ ಹೋಗಿ ಎದ್ದ ತಕ್ಷಣ ಹೋಗಿ ತರಕಾರಿ, ಹಾಲು, ಮೊಸರು ಎಲ್ಲ ತೊಗೊಂಬಂದ್ವಿ. ತರಕಾರಿ ಮತ್ತು ಎಲ್ಲನೂ ಫ್ರೆಶ್ ಆಗಿ ಸಿಗುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಹೋದ್ರೆ. ಹಂಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಹೋಗಿ ತರಕಾರಿ ಎಲ್ಲ ತೊಗೊಂಬಂದ್ವಿ. ಇವಾಗ ಅವನ್ನೆಲ್ಲ ತೆಗೆದು ಜೋಡಿಸ್ಕೊತಾ ಇದ್ವಿ. ಈರುಳ್ಳಿ, ಟೊಮೆಟೊ ಅವನ್ನೆಲ್ಲ ಒಂದು ಪುಟ್ಟಿಯೊಳಗೆ ಹಾಕ್ಕೊಳಕತ್ತಿದ್ದೆ. ಟೊಮೆಟೊ ರೇಟ್ ಅಂತೂ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಒಂದು 60 ರೂಪಾಯಿ ಕೆ.ಜಿ ಇತ್ತು ಟೊಮೆಟೊ ರೇಟು. ಇವಾಗ ಎಷ್ಟೈತೋ ಗೊತ್ತಿಲ್ಲ. ಈಗ ನೋಡ್ರಿ, ಲಿಂಬೆಯನ್ನು ಕೂಡ ತೊಗೊಂಬಂದಿದ್ದೆ, ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟೆ. ಈಗ ಇವನ್ನೆಲ್ಲನೂ ಸೆಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಇದು ಬಾಕ್ಸಲ್ಲಿ ಎಲ್ಲನೂ ಹಾಕ್ಕೊಂಬಿಟ್ಟು ಈಗ ಎಲ್ಲನೂ ಜೋಡಿಸ್ಕೊಂಡು ಕಸ ಬಿದ್ದಿತ್ತು, ಮತ್ತು ಅದನ್ನೆಲ್ಲ ಪೂರ್ತಿ ಮನೆಯೆಲ್ಲ ಕಸ ಗುಡಿಸಿ ಈಗ ಪಾತ್ರೆನೆಲ್ಲ ತೊಳೆಯಾಕತ್ತೀನಿ. ನೋಡ್ಬೋದು, ಈ ಪಾತ್ರೆ ತೊಳೆದಾದ್ಮೇಲೆ ಒಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಮಿಕ್ಸಿಗೆ ಅಡುಗೆ ಮನೇಲಿ ಇಟ್ಕೊಂಡಿರ್ತೀವಿ ನೋಡ್ರಿ, ಅದು ಸ್ವಲ್ಪ ಜಿಡ್ಡು ಧೂಳ ಎಲ್ಲ ಆಗಿರ್ತೈತಿ. ಒಂದು ಸ್ವಲ್ಪ ವಾಷಿಂಗ್ ಮಿಷಿನ್ದು ಲಿಕ್ವಿಡ್ ಹಾಕಿಬಿಟ್ಟು ಈ ರೀತಿ ಒರೆಸ್ಕೊಂಡ್ರೆ ಕ್ಲೀನಾಗಿರ್ತೈತಿ. ವಾರಕ್ಕೊಂದ್ಸಲ ಒರೆಸ್ಕೊಂಡ್ರೆ ಸಾಕು, ಚೆನ್ನಾಗಿರ್ತೈತಿ ಕ್ಲೀನಾಗಿ. ಈಗ ನೋಡ್ಬೋದು, ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ತೋರಿಸ್ತಾ ಇದ್ದೀನಿ ಒಂದು ರೌಂಡಲ್ಲಿ. ನೀಟಾಗಿ ಈ ರೀತಿ ಸ್ವಚ್ಛ ಆಕತಿ ಮಿಕ್ಸಿ. ಇದಕ್ಕೆ ಕವರು ಕೂಡ ಬರುತ್ತೆ, ಬಟ್ ನಾನು ತರಿಸ್ಕೊಂಡಿಲ್ಲ ಕವರು. ಬಟ್ ಈ ರೀತಿ ವಾರ ನಾವು ಒರೆಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಕ್ಲೀನಾಗಿರುತ್ತೆ. ನೋಡ್ಬೋದು, ಅಡುಗೆ ಮನೆ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇತ್ತು. ಮೊನ್ನೆ ರೀಸೆಂಟಾಗಿ ನಾವು ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ವಿ. ಹಂಗಾಗಿ ಅವತ್ತು ತೋರ್ಸೋಕ್ಕಾಗಿರಲಿಲ್ಲ. ಇವತ್ತಿನ ಮಿನಿ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಮಿನಿ ಲಾಗು ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ. ಪೂರ್ತಿ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿ.